ಸೂರ್ಯಕಾಂತಿ ವೇಶ್ಯಾವಾಟಿಕೆನಲ್ಲಿ ರೆಡ್ ಹ್ಯಾಂಡ್ ಇವಳು ಪೊಲೀಸ್ನವ್ರ ಕೈ ಸೇರ್ಕೊಂಡು ಅವಳು ಹೇಳ್ಕೊಂಡು ಹೋಗಿದ್ರಂತೆ. ಅಲ್ಲಿಂದ ತಪ್ಪಿಸ್ಕೊಂಡು ಓಡ ಬಂದಿಯಾಳೆ. ಈಗ ಏನು ಗೊತ್ತಿಲ್ಲದೆ ಇರೋ ಗೌರವ ತರ ನಮ್ಮನೇಲಿ ಬಂದು ಸೇರ್ತಿದ್ದಾಳೆ. ಇಂಥ ಹೆಣ್ಣು ನಮ್ಮನೇಲಿದ್ರೆ ನಮ್ಮ ಮರ್ಯಾದೆ ಏನಾಗ್ಬೇಡ, ನೀವೇ ಹೇಳಿ. ಹೇಳಿ ಮಂಜು ಅವರೇ. ಕಾಂತಿ, ನೀನ್ ಯಾಕೆ ಸುಮ್ಮನೆ ನಿಂತಿದ್ಯಾ? ಮಾತಾಡು ಕಾಂತಿ. ಇವರೆಲ್ಲ ಹೇಳ್ತಾ ಇರೋದು ನಿಜನಾ? ಅಯ್ಯೋ, ಅದು ಹಾಗಲ್ಲ ರೀ. ಏನ್ರಿ ಇದು? ಇವರಿಬ್ಬರಿಗೂ ಈ ಮುಂಚೆನೆ ಪರಿಚಯ ಇತ್ತಾ? ನಾನು ಅದನ್ನೇ ನೋಡ್ತಾ ಇದ್ದೀನಿ. ನನಗೂ ಏನು ಅಂತ ಅರ್ಥ. ನೋಡ್ಕಂತೆ, ಪೊಲೀಸರು ನಿನ್ನನ್ನ ಯಾಕೆ ಅರೆಸ್ಟ್ ಮಾಡಿದ್ರು ಅದನ್ನ ಹೇಳು. ಅವತ್ತು ರಾತ್ರಿ ಇರೋದಕ್ಕೊಂದು ನೆಲೆ ಇರ್ಲಿಲ್ಲ ಅಂತ ನಾನು ಅಲ್ಲಿದ್ದೆ, ನಿಜ. ಆದ್ರೆ ಆದ್ರೆ ಏನಾದ್ರೆ? ಅದು ವೇಷಗೃಹ ಅಂತ ನನಗೆ ಗೊತ್ತಿರ್ಲಿಲ್ಲ. ವಾವ್, ಸೂಪರ್, ಗುಡ್ ಸ್ಟೋರಿ. ಹೋಗಿದ್ದು ಅದೇ ಕೆಲ್ಸಕ್ಕೆ, ಆದ್ರೆ ಗೊತ್ತೇ ಇರ್ಲಿಲ್ಲ ಪಾಪ. ಸಾಕು ಕಾಂತಿ, ಸಾಕು. ಇನ್ನೊಂದು ಮಾತಾಡ್ಬೇಡ ನೀನು. ಛೇ, ನೀಚ ಕೆಲಸ ಮಾಡಿದ್ಯಾ ನೀನು ಅಂತ ನನಗೂ ಗೊತ್ತಿರ್ಲಿಲ್ಲ. ಇನ್ನೊಂದು ನಿಮಿಷ ಇರಬೇಡ ಇಲ್ಲಿ. ನಡಿ ನಿಂದ ಹೊರಗೆ. ನಡಿ ಕಾಂತಿ, ನಡಿ ಕಾಂತಿ. ಇನ್ನೊಂದು ಕ್ಷಣನೂ ನನ್ನ ಕಣ್ಮುಂದೆ ಇರಬಾರ್ದು ನೀನು. ಹೊಟ್ಟೋಗಿಲ್ಲಿಂದ ಹೋಗು. ಸತ್ಯ, ಕನ್ಸು ನಿಜ ಅಂತ ಹೆದರು ಬಿಟ್ಟಿದ್ದೆ. ಈ ಕನ್ಸು ನಿಜ ಆಗೋದನ್ನು ಸರಿಯೋದಕ್ಕೆ ನನ್ನ ಕೈಲಾಗಲ್ಲ. ಇಲ್ಲಾಂದ್ರೆ ಅದೃಷ್ಟ ಪಾಪಕ್ಕೆ ನನ್ನ ಬಲಿ ಆಗ್ಬೇಕಾಗತ್ತೆ. ಅದಾಗೋದಕ್ಕೂ ಮುಂಚೆ ನಾನಿಲ್ಲಿಂದ ಹೊರಗೆ ಹೋಗೋದೆ ವಾಸಿ. ಹೌದು, ಜಯಂತಿ ಇವತ್ತು ಡೆಲ್ಲಿಯಿಂದ ಡೆಲಿಗೇಟ್ಸ್ ಬರ್ತಾ ಇದ್ದಾರೆ, ಮೀಟಿಂಗ್ ಇದೆ. ಅದಕ್ಕೆ ಸಂಬಂಧಪಟ್ಟ ಎಲ್ಲ ರೆಕಾರ್ಡ್ಸ್ ನಾನು ಪೆನ್ಡ್ರೈವ್ನಲ್ಲಿ ಹಾಕಿದ್ದೆ. ಅದು ಕಾಣ್ತಾ ಇಲ್ಲ, ನೀವೇನಾದ್ರು ನೋಡಿದ್ರೆ? ಇಲ್ಲ ಸರ್, ನೆನೆ ಸಂಜೆ ನೀವೇ ಮನೆಗೆ ತಗೊಂಡೋದ್ರಲ್ಲ. ಹೌದಾ? ಓ ಎಸ್, ಅದ್ರ ಬಗ್ಗೆ ವರ್ಕೌಟ್ ಮಾಡೋಣ ಅಂತ ಮನೆಗೆ ತಗೊಂಡೋದೆ, ಅಲ್ಲೇ ಬಂದ್ಬಿಟ್ಟೆ. ಹೊರಟು. ಐಮ್ ಸಾರಿ, ನೀವು ಹೋಗಿ. ಥ್ಯಾಂಕ್ ಯು. ಏನು ಆವಾಗಿಂದ ಫೋನ್ ರಿಂಗ್ ಆಗ್ತಾ ಇದೆ ಕಾಂತಿ, ತಗೋಬೇಡ್ವಾ? ಹಲೋ ಲೀಲಾ, ಎಷ್ಟೊತ್ತು ಫೋನ್ ರಿಸೀವ್ ಮಾಡೋದಕ್ಕೆ? ಸರಿ ಬಿಡು, ನನ್ನ ಬೆಡ್ರೂಮ್ನಲ್ಲಿ ಕಬೋರ್ಡ್ ಇದೆ ನೋಡು, ಅದರೊಳಗಡೆ ನಾನು ಪೆನ್ ಡ್ರೈವ್ ಇಟ್ಟಿದ್ದೀನಿ. ನಾನು ಡ್ರೈವರ್ ಕಳಿಸ್ಕೊಡ್ತೀನಿ, ಅವನ ಕೈಲಿ ಕಳಿಸ್ಕೊಡ್ತೀನಿ. ಓಕೆ? ಬೇಡ, ಅವ್ನು ಕೆಲಸ ಮಾಡೋದು. ಕಾಂತಿ ಇದ್ದಾಳಲ್ವ ಮನೇಲಿ, ಅವಳ ಕೈಲಿ ಕಳಿಸ್ಕೊಡು. ಸರಿ, ಕಾಂತಿ ಕೇಳ್ಕೊಟ್ಟು ಕಳಿಸ್ತೀನಿ. ಸರಿ. ಓ, ಮಾಜಿ ಕ್ಯಾಶರ್ ಕಾಂತಿ ಮೇಡಮ್ ಅವರು. ಈಗ ನಾನು ನಿಮ್ಮನ್ನ ಮಾಜಿ ಕ್ಯಾಶರ್ ಅಂತ ಕರೀಲ, ಅಥವಾ ಹಾಲಿ ಮನೆ ಕೆಲ್ಸದೋಳು ಅಂತ ಕರೀಲ? ಆ ಪೆನ್ ಡ್ರೈವ್ ನನ್ನ ಹತ್ರನೇ ಕೊಡು. ನೋಡಿ, ನಾನು ಬಾಸ್ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು. ಒಂದೆರಡು ನಿಮಿಷ ಅಷ್ಟೇ, ಹೆಚ್ಚಿಗೆ ಸಮಯ ತಗೊಳ್ಳಲ್ಲ. ಏಯ್, ನೀನ್ ಒಂದ್ಸಲ ಹೇಳಿದ್ರೆ ಈ ಭಾಷೆ ಅರ್ಥ ಆಗೋದಿಲ್ವಾ? ಕಾಂತಿ, ನೀನ್ ಇಷ್ಟು ಬೇಗ ಮರ್ತ್ಬಿಟ್ಯಾ? ಹಿಂದೆ ಇದೇ ತರ ಕೊಬ್ಬು ತೋರ್ಸಕ್ ಹೋಗಿ ಆಫೀಸಲ್ಲಿರೋ ಕೆಲಸ ಕಳ್ಕೊಂಡೆ. ಈಗ್ಲೂ ಹಂಗೆ ಮಾಡಕ್ ಹೋಗಿ ಮನೆ ಕೆಲ್ಸನೂ ಕಳ್ಕೋಬೇಡ. ನೋಡು, ಬಾಸ್ ಹೇಳಿದ್ದಾರೆ ಯಾರನ್ನೂ ಒಳಗ್ ಬಿಡ್ಬೇಡ ಅಂತ. ಆ ಪೆನ್ ಡ್ರೈವ್ ನನ್ನ ಹತ್ರ ಕೊಡು, ನಾನು ತಗೊಂಡು ಹೋಗಿ ಒಳಗಡೆ ಕೊಡ್ತೀನಿ. ಯಾಕೆಂದ್ರೆ ನಾನಿಲ್ಲಿ ಅಡ್ಮಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋಳು, ನನಗೆ ಒಳಗೆ ಹೋಗೋಕ್ಕೆ ಪರ್ಮಿಷನ್ ಇದೆ. ಕೊಡಲ್ಲ ಅಂದ್ರೆ ಬಿಡು, ನಂಗೇನು. ಬಾಸ್ ಹತ್ರ ಹೋಗಿ ಅವಳು ಕೊಡಲ್ಲ ಅಂದ್ಲು ಅಂತ ಹೇಳ್ತೀನಿ ಅಷ್ಟೇ. ಸೂರ್ಯಕಾಂತಿ